ಇವತ್ತು ನೀವು ಹೇಳ್ತಾ ಇದ್ದೀರಾ ಅವ್ರು ಕೊಟ್ರೆ ಚೆನ್ನಾಗಿರತ್ತೆ ಅಂತ ಹೇಳಿದ್ರೆ ಇಷ್ಟು ವ್ಯಂಗ್ಯವಾಗಿ ಹೇಳ್ತಾ ಇದ್ರಲ್ಲ. ನಿಮಗೆ ಗೊತ್ತಿರ್ಲಿ, ನೀವು ಹುಟ್ಟೋದ್ಕಿಂತ ಮುಂಚೆನೆ ಮಂಗಳಮುಖಿಯರು ಅಪ್ಪ ಅಮ್ಮನಿಂದ ದೂರ ಆಗಿರ್ತಾರೆ, ನೆರೆಹೊರೆಯಿಂದ ದೂರ ಆಗಿರ್ತಾರೆ, ಸಮಾಜದಿಂದ ದೂರ ಆಗಿರ್ತಾರೆ, ಫ್ರೆಂಡ್ಸ್ ಇಂದ ದೂರ ಆಗಿರ್ತಾರೆ, ಎಲ್ಲರಿಂದನೂ ದೂರ ಆಗಿರ್ತಾರೆ. ಇಂಥವ್ರು ಏನ್ ಸಮಾಜದಿಂದ ರಿಜೆಕ್ಟೆಡ್ ಆದವರು, ಫ್ಯಾಮಿಲಿಯಿಂದ ರಿಜೆಕ್ಟೆಡ್ ಆದವರು ಎಲ್ಲ ಒಂದು ಕಡೆ ಸೇರ್ಕೊಂಡು ಒಂದು ಕಿನ್ನರ್ ಸಮಾಜ ಅಂತ ನಾವು ಕಟ್ಕೊಂತೀವಿ. ಹರಿಪ್ರಸಾದ್ ಅವರೇ, ನಿಮ್ಗೆ ನೆನಪಿರ್ಲಿ, ಈ ಕಿನ್ನರ್ ಸಮಾಜ ನೀವು ಹುಟ್ಟೋದ್ಕಿಂತ ಮುಂಚೆನೂ ಇತ್ತು. ನಿಮ್ಮ ಮುಂದಿನ ತಲೆಮಾರುಗಳು, ನಿಮ್ಮ ಮೊಮ್ಮಕ್ಕಳು ಅವರೆಲ್ಲ ಬಂದು ಹೋದ್ರೂ ಈ ಕಿನ್ನರ್ ಸಮಾಜ ಇರತ್ತೆ. ನಿಮಗಿಂತ ತುಂಬಾ ಚೆನ್ನಾಗಿ ನಾವು ಈ ಕಿನ್ನರ್ ಸಮಾಜವನ್ನ ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಇದ್ದೇವೆ. ನಮ್ಮ ರಾಜತಂತ್ರ, ರಾಜನೀತಿ ಕಿನ್ನರ್ ಸಮಾಜದಲ್ಲಿ ತುಂಬಾ ಚೆನ್ನಾಗಿದೆ. ನಮಗೇನಾದ್ರೂ ಅವಕಾಶ ಸಿಕ್ಕಿದ್ರೆ ನಿಮ್ಗಿಂತ ತುಂಬಾ ಚೆನ್ನಾಗಿ ನಾವು ಆಡಳಿತವನ್ನ ನಡೆಸ್ತೀವಿ. ನೀವು ಅಂದ್ಕೊಂಡಿರೋ ಹಂಗೆ ನಾವು ಕಡಿಮೆ ಇಲ್ಲ. ನಾವು ಮನುಷ್ಯರೇ, ನಾವೇನಾದ್ರೂ ಬೇರೆ ಕಡೆಯಿಂದ ಬಂದಿದೀವಾ ಅಥವಾ ನಾವೇನ್ ಅನಿಮಲ್ಸಾ? ನೀವು ಈ ರೀತಿಯಾಗಿ ಹೇಳೋವಂಥದ್ದು ನಿಮ್ಮ ರಾಜಕೀಯ ಕೆಸರಾಟಕ್ಕೆ ಮಂಗಳಮುಖಿಯರನ್ನ ಬಳಸ್ಕೊಳ್ಳೋವಂಥದ್ದು, ನಮ್ಮನ್ನ ಇಟ್ಕೊಂಡು ನೀವು ರಾಜಕೀಯ ಮಾಡೋವಂಥದ್ದು ಎಷ್ಟು ಮಟ್ಟಿಗೆ ಸರಿ? ನೀವು ರಾಜ್ಯಸಭಾ ಮೆಂಬರ್ ಆಗಿ ನಿಮ್ಮ ನೈತಿಕ ಪ್ರಶ್ನೆಯನ್ನ ನೀವು ಮಾಡ್ಕೋಬೇಕಾಗತ್ತೆ. ನೀವು ಹೇಳಿರೋವಂಥದ್ದು ತುಂಬಾ ಖಂಡನೀಯ ಅಪರಾಧ, ಅಕ್ಷಮ್ಯ ಅಪರಾಧ. ನಿಮ್ಮ ರಾಜಕೀಯ ಜೀವನದಲ್ಲಿ ಈ ಒಂದು ಮಾತು ಕಪ್ಪು ಚುಕ್ಕಿಯಾಗಿರತ್ತೆ. ಇದನ್ನ ಯಾವತ್ತೂ ನೀವು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕ್ಷಮೆ ಕೇಳ್ಬೇಕು. ಅವರು ಕ್ಷಮೆ ಕೇಳಿದ್ರೆ ಖಂಡಿತ ನಾವು ಹೋರಾಟವನ್ನ ಮಾಡ್ಲಿಕ್ಕೆ ನಮ್ಮ ಹಿರಿಯರ ಜೊತೆ, ನಮ್ಮ ಸಮುದಾಯದವ್ರ ಜೊತೆ ಚರ್ಚೆ ಮಾಡ್ತೀವಿ. ನಮ್ಮ ಮಂಗಳಮುಖಿಯರಲ್ಲೂ ತುಂಬಾ ಸೀನಿಯರ್ಸ್ ಇದ್ದಾರೆ, ದೊಡ್ಡವರು ಇದ್ದಾರೆ, ಕಲ್ತವ್ರು ಇದ್ದಾರೆ, ಪ್ರಗತಿಪರರಿದ್ದಾರೆ, ಪ್ರತಿಭಾವಂತರಿದ್ದಾರೆ, ಚಿಂತಕರಿದ್ದಾರೆ, ಸೃಜನಶೀಲರಿದ್ದಾರೆ. ಇಂಥವ್ರನ್ನೆಲ್ಲ ನಾವು ಕೇಳ್ಕೊಂಡು ಎಲ್ಲರ ಒಪ್ಪಿಗೆಯನ್ನ ಪಡೆದುಕೊಂಡು ಖಂಡಿತ ನಾವು ಒಂದು ಹೋರಾಟದ ರೂಪರೇಷೆಗಳನ್ನ ತಯಾರು ಮಾಡ್ತೇವೆ.